ಮೊಟ್ಟ ಮೊದಲಾಗಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರನ್ನು ಮತ್ತು ಅವರ ಮುಖ್ಯಮಂತ್ರಿಯಾದ ಹೇಮಾವತಿ ಅವರನ್ನು ಈ ಕ್ಷೇತ್ರದ ಜನತೆ ಬಗ್ಗೆ ನಾಡಿನ ಜನತೆ ಬಗ್ಗೆ ಅಭಿನಂದಿಸಿ ಇದು ನಮ್ಮ ತಾಲೂಕಿನಲ್ಲಿ ವಿಶೇಷವಾಗಿ ನ್ಯಾಮತಿ ಮತ್ತು ಹೊನ್ನಾಳಿ ತಾಲೂಕಿನಲ್ಲಿ ಧರ್ಮಸ್ಥಳದ ಸಂಘದ ಪಟ್ಟಣ ಪದಾಧಿಕಾರಿಗಳಿರ್ಬೋದು ಸಂಘ ಸಂಸ್ಥೆಗಳು ಗ್ರಾಮಸ್ಥರು ಎಲ್ಲರೂ ಸಹಭಾಗಿತ್ವರು ವ್ಯಕ್ತಿಯರ ನೇತೃತ್ವದಲ್ಲಿ ನಮ್ಮ ಊರು ನಮ್ಮ ಕೆರೆ ಅಂತಕ್ಕಂಥ ಯೋಜನೆಯಲ್ಲಿ ಅವ್ರದ್ದೇ ಆದಂಥ ವಾಹನವನ್ನು ಬಿಟ್ಟು ರೈತರು ಅದಕ್ಕೆ ಯಾವುದೂ ಸಹ ದರವನ್ನು ನಿಗದಿ ಮಾಡದೆ ಅವರೇ ಬಂದಂಥ ಮಾಲೀಕರ ಟ್ರ್ಯಾಕ್ಟರ್ಗಳಿಗೆ ಇಂಚಿನಿಂದ ಕೆರೆಯಲ್ಲಿರ್ತಕ್ಕಂಥ ಒಳ್ಳೆಯ ಗೊಬ್ಬರದಂಥ ಮಣ್ಣನ್ನು ತುಂಬಿಕೊಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಇವತ್ತು ಈ ಒಡೆಯರ್ತು ಕ್ರಮದ ನಮ್ಮ ಕ್ಷೇತ್ರದಲ್ಲಿ ನಮ್ಮ ತಾಲೂಕಿನಲ್ಲೇ ಈಗಾಗಲೇ ಈ ಯೋಜನೆ ಕ್ಷೇತ್ರದಿಂದ ಧರ್ಮಸ್ಥಳ ಕ್ಷೇತ್ರದಿಂದ ನಮ್ಮಲ್ಲಿ ಕಟ್ಟಿ ಕೆರೆನ ಮಾದೇನಹಳ್ಳಿ ಕೆರೆ, ಕುಂಕೋವ ಮತ್ತು ರಾಮೇಶ್ವರ 4 ಊರುಗಳು ಸಹ ಕೆರೆಯನ್ನು ಈ ರೀತಿಯಲ್ಲಿ ನಮ್ಮ ಊರು ನಮ್ಮ ಕೆರೆ ಕೆರೆಯನ್ನು ಅಭಿವೃದ್ಧಿಪಡಿಸಿದರೆ ಈಗ 5ನೇ ಕೆರೆಯಾಗಿ ಒಡೆಯರ್ತು ಗ್ರಾಮದ ಕೆರೆ ಅಂತ ಹೇಳಿದ್ರೆ ನಾವು ಸಹ ನೋಡಿ ಈ ಕೆರೆ ನೋಡಿ ಭಾಳ ಸಂತೋಷ ಆಗೈತಿ. ಜೊತೆಗೆ ಈ ಕೆರೆ ಭಾಳ ದೊಡ್ಡ ಕೆರೆ, ನಮ್ಮ ತಾಲೂಕಿನಲ್ಲಿ ಭಾಳ ದೊಡ್ಡ ಕೆರೆ ಒಡೆಯರ್ತು ಕೆರೆ. ಇದು ಈಗಾಗಲೇ ಕೆರೆ ತುಂಬಿಸೋ ಯೋಜನೆಯಲ್ಲಿ ಸರ್ಕಾರದ ಮಂಜೂರಾಗಿ ಈಗಾಗಲೇ ಕೆರೆ ಅಭಿವೃದ್ಧಿ ಮತ್ತು ಎಲ್ಲ ರಿವಿಟ್ಮೆಂಟ್ ಕೋಡಿ ಮೆಟ್ಟು ಎಲ್ಲವೂ ಮಾಡಿಕೊಟ್ಟಿದೆ. ಆದರೆ ಇದು ನೀರು ತುಂಬಿಸಲಿಕ್ಕೆ ಸ್ವಲ್ಪ ತಾಂತ್ರಿಕ ತೊಂದರೆ ಇದೆ. ಅಂದರೆ ಅದು ನಿಮಗೆ ಜಾಗರ್ ಮಾಡಬೇಕಿತ್ತು, ಪಂಪ್ ಹೌಸ್ ಮಾಡಬೇಕಿತ್ತು, ಅದು ಆ ಸಮಸ್ಯೆ ಸರ್ಕಾರದ ಮುಂದೆ ಐತಿ. ಆದಷ್ಟು ಬೇಗ ಈಗ ನಾವು ಸಬ್ ಸ್ಟೇಷನ್ ಮಾಡಿಕ್ಕೆ ಮತ್ತು ಪಂಪ್ ಹೌಸ್ ಮಾಡಿಕ್ಕೆ ಪೂರ್ವದ ಜಮೀನು ಕೊಟ್ಟಿದ್ವಿ. ಈ ಆದಷ್ಟು ಬೇಗ ಈ ಕೆರೆಗೆ ಸರ್ಕಾರದ ಯೋಜನೆ ಕೆರೆ ನೀರು ತುಂಬಿ ಅಷ್ಟರೊಳಗೆ ಇವತ್ತೇ ಸಂಘ ಧರ್ಮಸ್ಥಳದವರು ಈ ಕಾರ್ಯಕ್ರಮ ಹಮ್ಮಿಕೊಂಡು ವಿಶೇಷವಾಗಿ 3 ಪರ್ಪಸ್ ಐತಿ. ನಮ್ಮ ರೈತರಿಗೆ ಹೊಲಗಳಿಗೆ ಪುಕ್ಕಟ್ಟೆ ನೀವು ಲೋಡ್ ಮಾಡಿಕೊಡೋದ್ರೆ ದುಡ್ಡು ಹಣ ಉಳಿಯುತ್ತೆ, ಜಮೀನಿಗೆ ಒಂದು ರೈತರಿಗೆ ಬರುತ್ತೆ. 3ನೇದು ಕೆರೆಯಲ್ಲಿ ಹೆಚ್ಚು ನೀರನ್ನು ನಾವು ತುಂಬಿಸ್ಬೋದು, ನೀರಿನ ಶೇಖರಣೆ ಜಾಸ್ತಿ ಆಗುತ್ತೆ. ತನ್ಮೂಲಕ ಬೇಸಿಗೆಗೆ ನೀರು ಹಿಂಗೇ ಇರೋದ್ರಿಂದ ಎಲ್ಲ ರೈತರು ಬಹುಭಾಗ ರೈತರು ಪಂಪ್ ಸೆಟ್ಗಳ ಮೂಲಕ ಬೋರ್ವೆಲ್ ಮೂಲಕ ಆಶ್ರಯ ತೋಟ ವಗೈರೆ ಮಾಡೋದ್ರಿಂದ ಆ ರೈತರು ಸಹ ಅಂಥ ಪುಣ್ಯದ ಕೆಲಸವನ್ನು ಪರಮ ಪುಣ್ಯರು ಮಾತನಾಡಿ ಮಾಡ್ತಾರೆ, ನಮ್ಮಲ್ಲಿ ಮಾಡಿದರೆ ಮತ್ತೊಮ್ಮೆ ಅವರಿಗೆ ಜೊತೆಗೆ ಈ ಸಂಘದಿಂದ ತಾವು ಸಹ ಅಷ್ಟೇ ನಿಷ್ಠೆ ಭಕ್ತಿಯಿಂದ ಮಂಜುನಾಥ ಸ್ವಾಮಿ ಶ್ರದ್ಧೆ ತಿಳ್ಕೊಂಡು ನಾವು ಯಾವುದೂ ಸಹ ಫಲಾಪೇಕ್ಷೆ ಮಾಡಿದೆ ಟ್ರ್ಯಾಕ್ಟ್ರಿಗೆ ಏನು ಕೊಡ್ಬೇಕು ಅಷ್ಟು ಬಾಡಿಗೆ ಕೊಡ್ತೀರಿ, ರೈತರು ಪುಕ್ಕಟ್ಟೆ ಕೊಡ್ತೀರಿ. ನಮ್ಮ ಸರ್ಕಾರ ನಮ್ಮ ಕೈಯಲ್ಲಿ ಸಿಕ್ಕಿದ್ರೆ ಕಟ್ಟೆ ಏನಾಗುತ್ತೆ ಗೊತ್ತಿಲ್ಲ. ಆದರೆ ಅಂಥ ಪುಕ್ಕಟ್ಟೆ ಮಾಡ್ತಿಲ್ಲ ಪರವಾಗಿ ಭಗವಂತ ಹಾರೈಸಿ ನನ್ನ ಅಭಿನಂದನೆ